ಊರನ್ನ ನೋಡಿಕೊಂಡು ಇನ್ನೂ ಒಂದು 1000 ಜನ ಈ ಥರ ಹೈನುಗಾರಿಕೆ ಮಾಡಿಕೊಂಡು ಸಮಗ್ರ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವೇನು ಹೇಳ್ತೀವಿ. ತೋಟ ಇದೆ ಅಂತ ಹೇಳಿದರೆ ಅಲ್ಲಿ ಅಟ್ಲೀಸ್ಟ್ 1 ಎಕರೆ ತೋಟಕ್ಕೆ ಒಂದು 2 ಆದರೂ ಹಸುಗಳನ್ನು ಸಾಕುವಂಥ ಪದ್ಧತಿ ನಮ್ಮ ದೇಶದಲ್ಲಿ ನಮ್ಮ ರೈತರಲ್ಲಿ ಬರಲಿ ಅನ್ನೋದು ನನ್ನ ಆಶಯ. ಹಾಗಾಗಿ ಈ ಒಂದು ಸಣ್ಣ ವಿಡಿಯೋದ ಮೂಲಕ ನಾವು ನಿಮ್ಮನ್ನು ತಲುಪಿ ನಿಮಗೆ ಒಂದು ಉತ್ತೇಜನವನ್ನು ನೀಡಬೇಕಾಗಿರೋದು ನಮ್ಮ ಉದ್ದೇಶ ಆಗಿತ್ತು. ಈ ಲೈನ್ ಪೂರ್ತಿ ಆಮೇಲೆ ಇದು ಒಂದು ಪ್ಲಾಸ್ಟಿಕ್ ತಗೊಂಡೆ, ಕಡಿಮೆ ರೇಟಿಗೆ ಸಿಕ್ತು. ಸಾಬ್ರಿ ವೀಕ್ ಆಗಿತ್ತು, ಸೊಪ್ಪು ಸಾಬ್ರಿಗೆ ಕೊಡ್ತಿದ್ರು. ನಾನೇ ತಗೊಂತೀನಿ ಅಂತ ಇದನ್ನು ತಗೊಂಡು ಲೆಕ್ಕಕ್ಕಿದ್ದಿಲ್ಲ. ತಗೊಂಡೆ ನಮ್ಮ ಮನೆ ಬಂದು 4 ಕರು ಕೊಟ್ಟಿದೆ. ಇದು ಲೆಕ್ಕಕ್ಕಿಲ್ಲದ್ದು ನಮ್ಮ ಆರೈಕೆಗೆ. ಆಮೇಲೆ ಇದು ಕೊಡ್ತಾಳಿಂದ ಇಬ್ರು ನಮ್ಮ ನೆಂಟರು ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಅವ್ರು ಸಾಕಾಗ್ತಿಲ್ಲ, ಭಾಳ ಒಳ್ಳೆ ತಳಿ, ಕಡಿಮೆ ರೇಟಿಗೆ ಕೊಡ್ತಾರೆ. ನೋಡೋಕ್ಕಿದ್ರೆ ಹಿಂಗಿತ್ತು, ಬಡಕ್ಲಾ ಇತ್ತು. 2 ಸೇರಿ 35,000 ತಂದಿದ್ದೆ. 2 ಸೇರಿ ಈ ಒಂದು 70,000 ಕಿಲೋ ಕೊಡಲ್ಲ ನಾನು. ಇವು ಆಮೇಲೆ ಇವಷ್ಟು ಮನೆಯಲ್ಲಿ ಹುಟ್ಟಿದವು. ಇದು ಮಲ್ನಾಡು, ಇದು ಗಿರ್ರು ಒಂದಿರಲಿ ಅಂತ ತಂದಿದ್ದೆ. ಕರುಗಳು ಅಷ್ಟು ಅಲ್ಲಿದ್ದಾವೆ, ಏನು ಮಾಡಲ್ಲ, ಭಾಳ ಸಂಭಾವಿತ. ಪ್ರೆಗ್ನೆಂಟ್ ಇದೆ. ಒಂದು ದಿನಕ್ಕೆ ಎಷ್ಟು ಹಾಲು? 100 ಲೀಟ್ರ್, ಬೆಳಗ್ಗೆ 100, ಸಂಜೆ 100. ನಮ್ಮ ಅಣ್ಣನ ಮಗ ಗಣೇಶ. ಆ್ಯಕ್ಚುಲಿ ನಾನು ಆಸೆ ಪಡೋದು ಹಿಂಗೆ ಸರ್, ರೈತರಾದ್ರೆ ಹಿಂಗಿರ್ಬೇಕು ಸರ್. ನಾನು ತುಂಬ ಎಲ್ಲ ಕಡೆ ಹೋದಾಗ ಹೇಳೋದು, ಅಟ್ಲೀಸ್ಟ್ ಒಂದು 2 ಹಸುನಾದ ಸಾಕ್ರಿ ಮನೆಗೆ. ಅಟ್ಲೀಸ್ಟ್ ಒಂದು 2 ಹಸು ಸಾಕಿದ್ರೆ ನಮ್ಮ ತೋಟಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ನಾವೇನು ಜೀವಾಮೃತ ಆಗಿರ್ಬೋದು ಎಲ್ಲ ರೆಡಿ ಮಾಡ್ತೀವಿ. ಇದು ಗಿರ್ರು, ಇದು ಗಿರ್ ಇಂಜೆಕ್ಷನ್ ಮಾಡ್ತೀವಿ. ಗಿರ್ ಇದೆ. ನೆಕ್ಸ್ಟ್ ಇದು ಹೊಟ್ಟೆಯಲ್ಲೂ ಇರ್ತಾರ, ಅದು ಪ್ಯೂರ್ ಗೀರ್ ಆಗುತ್ತೆ, 100% ಪ್ಯೂರ್ ಆಗುತ್ತೆ. ಈಗ ಅಲ್ಲಿದೆ ಬರೀ. ಮೊನ್ನೆ ಇವ್ರ ಮನೆಯವರಿಗೆ ಇದು ಪುರಸ್ಕೃತ ಪ್ರಶಸ್ತಿ ಕೊಟ್ಟರು ಸರ್. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಶಿವಮೊಗ್ಗ ಅಲ್ಲಿ ಜಿಲ್ಲಾ ಪ್ರಶಸ್ತಿ ಬಂತು ನಮ್ಮ ಮನೆಯವರಿಗೆ. ನನಗೆ ಇದು ಮಲ್ಲಾರ್ಗಿದ್ದದ್ದು. ಅದು ಹೊಸ ನೋಡಿ, ಮಲ್ಲಾರ್ಗಿದ್ದ ಮೊನ್ನೆ ತರಿಸಿದೆ. ಅದು ಹಾಲು ಕಡಿಮೆ ಕೊಟ್ಟರು ಬಾರಿ ಅದು ಅಮೃತ. ಚೆನ್ನಾಗಿದೆ ಅದು. ಎಲ್ಲಿ, ಯಾವ ಊರಲ್ಲಿ? ಭದ್ರಾವತಿ ಇದೆ ಸರ್. ಸುಮ್ಮನೆ ಇಂಜೆಕ್ಷನ್ ಮಾಡ್ತಾರೆ. ಖುಷಿ ಆಯ್ತು ಸರ್ ನಿಮ್ಮ ತೋಟ ನೋಡಿ. ನಿಜವಾಗ್ಲೂ ಶಿರಾಕೊಪ್ಪದಿಂದ ಮುಂದೆ ಸರ್, ಇವ್ರ ರಿಲೇಷನ್ ಒಬ್ಬರು ಇದ್ದಾರೆ, ತೊಗರ್ಸಿ ಮುಂದೆ. ಪೂರ್ತಿ ಇದೆ ಸರ್ ಅವ್ರದ್ದು ಸಾವಯವ. ಟೋಟಲಿ ನೀವೀಗ ಆರ್ಗ್ಯಾನಿಕ್ ಆರ್ಗ್ಯಾನಿಕ್. ನಮ್ಮ ತೋಟ ಪೂರ್ತಿ ಆರ್ಗ್ಯಾನಿಕ್. ಜೀವಾಮೃತ. ನೋಡಿ ಒಳ್ಳೆ ಟೀ ಪೌಡರ್ ಇದ್ದಂಗಿದೆ ನೋಡ್ರಿ. ಎರೆಹುಳು ಕಂಪ್ಲೀಟ್ ಪ್ಯೂರ್ ಆಗಿ ಮಾಡಿರ್ತಕ್ಕಂಥ ಎರೆಹುಳು ನೋಡಿ. ನಾವು ಎಷ್ಟೋ ಜನ ಕೇಳ್ತಾ ಇರ್ತೀನಿ ಈ ತರ ಸಾವಯವ ಕೃಷಿ ಮಾಡಲಿಕ್ಕೆ ಉತ್ತೇಜನ ತಗೊಳ್ಳಿ ಅಂತ. ಇವ್ರನ್ನ ಒಂದ್ಸರಿ ವಿಸಿಟ್ ಮಾಡಿ. ಇಲ್ಲಿ ನೋಡಿ ಹತ್ರ ಬನ್ನಿ. ನೋಡಿ ಈ ಥರ ನಮ್ಮ ತೋಟದಲ್ಲಿ ಸಿಗ್ತಕ್ಕಂಥ ಎಲ್ಲ ಸಾವಯವ ತ್ಯಾಜ್ಯವನ್ನು ಬಳಸ್ಕೊಂಡು ಸಣ್ಣ ಸಣ್ಣದಾಗಿ ತೊಟ್ಟಿಗಳನ್ನ ಮಾಡಿಕೊಂಡು ಅವುಗಳನ್ನ ಪ್ರಾಥಮಿಕವಾಗಿ ನಾವು ಬೇರೆ ಕಡೆ ಒಂದು ಕಡೆ ಅದನ್ನ ಕಳೀಲಿಕ್ಕೆ ಬಿಟ್ಟು, ತದನಂತರ ಪದರವಾಗಿ ಅಂದರೆ ಒಂದು ಪದರ ನಾವು ಕೃಷಿ ತ್ಯಾಜ್ಯ ಸ್ವಲ್ಪ ಗಟ್ಟಿ ಇರೋ ಪದಾರ್ಥವನ್ನು ಕೆಳಗಡೆ ಹಾಕಿ, ಅದರ ಮೇಲೆ ಸಣ್ಣದಾಗಿ ಒಂದು ಸ್ವಲ್ಪ ಸಗಣಿ ನೀರನ್ನು ಒಂದು ಸ್ವಲ್ಪ ಹರಡಿ, ತದನಂತರ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ತಕ್ಕಂಥದ್ದನ್ನು ಸ್ವಲ್ಪ ಹಾಕಿ, ಅದರ ಮೇಲೆ ಸ್ವಲ್ಪ ಸಗಣಿ ನೀರನ್ನು ಹರಡಿ, ಹಾಗೆ ನಾವು ಒಂದು ಪದರ ನಂತರ ಒಂದು ಪದರ ನಂತರ ಒಂದು ಮಾಡಿ ಈ ಒಂದು ಎರೆಹುಳುಗಳನ್ನು ಸ್ವಲ್ಪ ಸಗಣಿ ಸ್ವಲ್ಪ ಮಜ್ಜಿಗೆ ಬಿಟ್ಟುಬಿಟ್ಟು ಅಲ್ಲಿ ಈ ಥರ ಎರೆಹುಳುಗಳನ್ನು ತಂದು ನಾವು ಬಿಟ್ಟರೆ, ಎಲ್ಲ 1 kg 2 kg ಎರೆಹುಳು ತಂದು ಬಿಟ್ಟರೆ ಒಂದು ತೊಟ್ಟಿಗೆ ಸಾಕಾಗುತ್ತೆ. ಸೊ ಅದು ನಿಮಗೆ ಸರಿ ಸುಮಾರು ಒಂದು 3 ತಿಂಗಳಲ್ಲಿ ಒಂದು ಒಳ್ಳೆಯ ಗೊಬ್ಬರವನ್ನು ತಯಾರು ಮಾಡಿ ನಿಮಗೆ ಕೊಡುತ್ತೆ. ನಿಮಗೆ ಬೇರೆ ಬೇರೆ ಇಲಾಖೆಗಳಲ್ಲಿ, ಇವನ್ನು ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗಳಲ್ಲಿ ಒಂದು ತೊಟ್ಟಿ ಮಾಡಿಕೊಳ್ಳಿಕ್ಕೆ ನಿಮಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಸಹಾಯಧನ ಕೂಡ ಇರುತ್ತೆ. ನೀವು ಹೋಗಿ ನಿಮ್ಮ ಪಂಚಾಯತಿಗಳನ್ನು ಭೇಟಿ ಮಾಡಿದರೂ ಕೂಡ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಇಲ್ವಾ ನೀವು ಸ್ವಂತ ಖರ್ಚಲ್ಲಿ ನೀವು ಮಾಡ್ಕೊಂಡ್ರೂ ಕೂಡ ಇದರಿಂದ ಜಾಸ್ತಿ ಏನು ಖರ್ಚು ಬರೋದಿಲ್ಲ. ಸರ್ವೇ ಸಾಮಾನ್ಯವಾಗಿ ನಾವೆಲ್ಲ ಪ್ರತಿ ವರ್ಷ ಈ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಬೇರೆ ಒಂದು ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಎಲ್ಲ ತಂದು ತೋಟಕ್ಕೆ ಹಾಕ್ತಾ ಇರ್ತೀವಿ.
ಸೊ ಆ ಥರದ ರೈತರು ಹೊರಗಡೆ ಖರ್ಚು ಮಾಡೋದಕ್ಕಿಂತ ನಿಮ್ಮ ತೋಟದಲ್ಲೇ ಸಿಗ್ತಕ್ಕಂಥ ಎಲ್ಲ ಕೃಷಿ ತ್ಯಾಜ್ಯವನ್ನು ಈ ರೀತಿಯಾಗಿ ನೀವು ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ತೋಟದ ಹತ್ರನೋ ನೀವು ಮಾಡಿಕೊಂಡು ಗೊಬ್ಬರ ಮಾಡ್ಕೊಳ್ಳಿಕ್ಕೆ ನೀವು ಮುಂದಾದರೆ ಒಂದು ಸ್ವಲ್ಪ ಕೆಲಸ ಹಿಡಿಯುತ್ತೆ. ಬಟ್ ಪ್ರಾಥಮಿಕವಾಗಿ ನಿಮಗೆ ಸ್ವಲ್ಪ ಸ್ವಲ್ಪನೇ ನಿಮಗೆ ನೀವು ಮಾಡ್ತಾ ಹೋದರೆ ನೀವು ವರ್ಷಕ್ಕೆ ಏನೇ ಇಲ್ಲ ಅಂದರೆ ಒಂದು 70,000 to 80,000 ರೂಪಾಯಿ ನೀವು ಉಳಿಸ್ಬೋದು ಸರ್. ಆ ಕಂಪ್ಲೀಟ್ ಆರ್ಗ್ಯಾನಿಕ್, ಇದು ಒಂದು ಕಾಳು ಇದನ್ನ ಹಾಕಿಲ್ಲ. ಆಮೇಲೆ ಸರ್ ಹಸು ಕರು ಸಾಯ್ತಲ್ಲ, ಕರು ಸತ್ತದ್ದನ್ನ ಈ ಡ್ರಮ್ಮಿಗೆ ಹಾಕಿ ಮಜ್ಜಿಗೆ ಹಾಕಿ ಅದಕ್ಕೆ ಹಿಟ್ಟು ಕಡಲೆ ಹಿಟ್ಟು ಹಾಕಿ 2 kg ಬೆಲ್ಲ ಹಾಕಿ ಅದು ನಿಮ್ಮ ಯಾವ ಆರ್ಗ್ಯಾನಿಕ್ ಮೆನೂರು ಪ್ಯೂರ್ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಅದರಲ್ಲಿ ಫಾರ್ಮೇಷನ್ ಆಗ್ತಾ ಇದೆ. ಸತ್ತಿರ್ತಕ್ಕಂಥ ಕರು ಆ ಡ್ರಮ್ ಒಳಗೆ ಹಾಕಿರೋದು ಕೊಳ್ತಿದೆ ಅದೀಗ. ಈಗ ನಾಳೆ ನಾಡಿದ್ದು ತೋಟಕ್ಕೆ ಇದು ಸ್ಪ್ರೇ ಮಾಡ್ತೀನಿ. ಇಲ್ಲಿ ನೋಡಿ ಐಶಣ ನೋಡಿ ಸರ್, ಅದು ಫರ್ಮೆಂಟೇಷನ್ ಆದಮೇಲೆ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತಲ್ಲ ಸರ್. ಅದು ಸ್ಟಾರ್ಟಿಂಗ್ ಸ್ವಲ್ಪ ಸ್ಮೆಲ್ ಬರುತ್ತೇನಲ್ಲ ಸರ್? ಅದು ಸ್ಟಾರ್ಟಿಂಗ್ ಸ್ಮೆಲ್ ಬಂತು ಅವಾಗ ಬರೋದು, ಈಗೇನಿಲ್ಲ. ಈ ಬರ್ತಾ ಫರ್ಮೆಂಟೇಷನ್ ಕಂಪ್ಲೀಟ್ ಗೊಬ್ಬರ ಬಿಡುತ್ತೆ. ಇದು ನೀವು ಪ್ರೈಮರಿ ಪ್ಲಸ್ ಸೆಕೆಂಡ್ರಿ. ನಾವು ಫಸ್ಟಿಗೆ ಏನು ಮಾಡ್ತೀವಿ ಸರ್, ಈಗೇನು ಈ ಕೃಷಿ ತ್ಯಾಜ್ಯ ಇರುತ್ತಲ್ಲ, ದೊಡ್ಡದಿರುತ್ತಲ್ಲ, ಅದನ್ನ ಆ ಕಡೆಗೆ ಹಾಕೋದು. ಅದನ್ನ ಫಸ್ಟ್ ರೆಡಿ ಮಾಡ್ಕೊಂಡ್ಬಂದು ಹಾಕ್ತಿದ್ರೆ ಹೆಂಗೆ ಮಾಡ್ತೀವಿ ಸರ್? ಯಾವುದನ್ನ? ಈಗ ನಮ್ಮ ಕೃಷಿ ತ್ಯಾಜ್ಯ ಬರುತ್ತಲ್ಲ, ಈಗ ನಾವು ಹೇಳೋದು ಹೆಂಗೆ ಅಂದರೆ ಫಸ್ಟ್ ಅದನ್ನ ಒಂದು ಪ್ರೈಮರಿಯಾಗಿ ಎಲ್ಲೋ ಒಂದು ಕಡೆ ಇಟ್ಟು ಸ್ವಲ್ಪ ಕಳಿಸಿ ಆಮೇಲೆ ಲೇಯರ್ ಬೈ ಲೇಯರ್ ಹಾಕ್ತಿರ್ತೀವಿ. ಅಲ್ಲ, ನಾವೇನು ಮಾಡ್ತೀವಿ, ಹೊರಗಡೆ ಒಂದು ಗುಡ್ಡೆ ಹಾಕ್ತೀನಿ, ಅದಕ್ಕೆ ಸ್ವಲ್ಪ ನೀರು ಸಿಂಪಡಣೆ ಮಾಡ್ತೀನಿ. ಆಮೇಲೆ ಅದನ್ನ ತಿರುವು ಹಾಕ್ತೀನಿ, ಮತ್ತೊಂದ್ಸರಿ ನೀರು ಸಿಂಪಡಣೆ ಮಾಡಿ ದಿಪ್ಪ ಹಾಕ್ತೀನಿ. ಅವಾಗ ಏನಾಗುತ್ತೆ, ಅದು ಸ್ಟ್ರೆಂತ್ 50% ಕಡಿಮೆ ಆಗುತ್ತೆ. 50% ಕಡಿಮೆ ಆದ್ಮೇಲೆ ಈ ತೊಟ್ಟಿಗೆ ಹಾಕೋದು. ತೊಟ್ಟಿಗೆ ಹಾಕಿ ಲೇಯರ್ ಬೈ ಹಾಕಿ ಇದನ್ನ ಸಗಣಿ ಸಗಣಿದ ಗಂಜಲ ಸ್ವಲ್ಪ ಕೈಯಲ್ಲಿ ಎರ್ಚ್ತೀನಿ. ಎರ್ಚ್ಬಿಟ್ಟು ತೊಟ್ಟಿ ತುಂಬ್ತಾ ಫುಲ್ ಮಾಡ್ತೀನಿ. ಫುಲ್ ಮಾಡಿ ಆದ್ಮೇಲೆ ಸ್ವಲ್ಪ ಮಜ್ಜಿಗೆ ಅದನ್ನೆಲ್ಲ ಹಾಕಿ ಹುಳ ಬಿಟ್ಬಿಡ್ತೀನಿ. ಆ ಕಡೆ ಮಾಡಿದಾರೆ ಸರ್ ಸಗಣಿ ಎಲ್ಲ ಎಷ್ಟು ನಿಮಗೆ 2 ತಿಂಗಳು 3 ತಿಂಗಳು ರೆಡಿ ಆಗುತ್ತೆ ಸರ್? ಒಂದು 3 ಮಂತ್ಸ್ ಕಂಪ್ಲೀಟ್ ರೆಡಿ ಆಗುತ್ತೆ ನೋಡಿ. ಹುಳ ಎಷ್ಟಿದೆ ನೋಡ್ರಿ. ಆಮೇಲೆ ಇಲ್ಲಿ ಬನ್ನಿ ಸರ್, ಸ್ಟೋರೇಜ್ ಟ್ಯಾಂಕ್ ನಮ್ದು. ಉಮಾ ಬನ್ನಿ ಸರ್, ಬಂದಿದ್ದಾರೆ. ಬಂದೆ ಇದನ್ನ ಕೂಗೂರು, ಕೊಲ್ಲಾಪುರ, ಹೊಳನೂರು ಆ ಭಾಗದಲ್ಲಿ ಭಾಳ ಜನ ತಗೊಂಡು ಹೋಗ್ತಾ ಇದ್ದಾನೆ. ಫಸ್ಟಿನ ಗಂಜಲ ಸ್ನಾನ ಮಾಡ್ತಿದ್ದೆ ಎಲ್ಲ ಇಲ್ಲಿ ಬರುತ್ತೆ. 25,000 ಲೀಟರ್ ಕೆಪಾಸಿಟಿ ಇರೋಂಥ ಟ್ಯಾಂಕ್ ಇದು. ಕಂಪ್ಲೀಟ್ ಏನು ನಮ್ಮದು ಹೈನುಗಾರಿಕೆಯಿಂದ ಬರೋಂಥ ವೇಸ್ಟ್ ಇದೆ ಕಂಪ್ಲೀಟ್ ಇಲ್ಲಿ ಬರ್ತದೆ, ಇನ್ಕ್ಲೂಡಿಂಗ್ ಗಂಜಲ ಎಲ್ಲ ಬರ್ತದೆ. ಇದನ್ನ ಒಂದು ಟ್ಯಾಂಕರಿಗೆ 5,000 ರೂಪಾಯಿ ಕೊಟ್ಟು ತಗೊಂಡು ಹೋಗ್ತಾರೆ. ಒಂದು ಟ್ಯಾಂಕರಿಗೆ. ಅಂದರೆ ಇಲ್ಲಿ ಸೂಗೂರು, ಹೊಳದೂರಿಂದ ಆ ಭಾಗದವ್ರು ಇಲ್ಲೇ ನಮ್ಮ ಭಾಗದವ್ರು ಯಾರಿಗೂ ಗೊತ್ತಿಲ್ಲ. ನಾನು ಎಕ್ಸಸೈಸ್ ನಮ್ಮ ತೋಟಕ್ಕೆ ಹಾಕ್ಕೊಳ್ತೀನಿ. ಸೂಗೂರು, ಹೊಳೆಹಟ್ಟಿ. ಇದು ಆಮೇಲೆ ಇದನ್ನ ಸರ್, ಒಂದು ಟಿಪ್ಪರ್ 10 wheel ಟಿಪ್ಪರ್ ಟ್ರಾಲಿ ಟ್ರ್ಯಾಕ್ ಬರುತ್ತಲ್ಲ, ಲಾರಿ ಟ್ರಕ್ಕು, ಆ ಟ್ರಕ್ಕಲ್ಲಿ ಒಂದು ಟ್ರಕ್ಕಿಗೆ 50,000 ರೂಪಾಯಿ. ಹಂಗೆ 6 ಟ್ರಕ್ ಕೊಟ್ಟೆ. 2 ಟ್ರಕ್ ಆಗುತ್ತೆ. ಇದು ನಾಳೆ ಮಳೆ ಬಂದುತ್ತಲ್ಲ, ಅಲ್ಲಿ ಸ್ವಲ್ಪ ಎತ್ತಾಕ್ಸಿದೆ. ಈ ಕಡೆ ತುಂಬ ಕಷ್ಟ ತುಂಬಕ್ಕೆ ಬರಲ್ಲ ಸರ್, ಎತ್ತಾಕ್ಸಿದೆ. ನಾಳೆ ನಡೆದು ಏನೇನಿದೆ ಸರ್? ಸಗಣಿ ಅಷ್ಟೇ ಸರ್, ಬೇರೆ ಏನಿಲ್ಲ ಸರ್. ಇದ್ರಲ್ಲಿ ಸಗಣಿ ಮಾತ್ರ. ಇದು ಗಂಜಲ ಇಲ್ಲಿ ಬಂದಿದೆ ಪ್ಯೂರು, ಒಂದು ಹಿಡೆ ಮಣ್ಣಿಲ್ಲ, ಎಂಥದ್ದು ಇಲ್ಲ. ಈ ಹಸು ಮೈ ತೊಳೆದಿದ್ದು ಗಂಜಲ ಇಲ್ಲಿ ಬಂದಿದೆ ಸರ್. ಪೈಪ್ ಮೂಲಕ, ಈ ಪೈಪ್ ಮೂಲಕ ಇದನ್ನು ಕರೆಕ್ಟಾಗಿ ಪೂರ್ತಿ ಇಲ್ಲಿ ಬರುತ್ತೆ ಸರ್. ಇದು ಗಂಜಲ, ಆಮೇಲೆ ಹಸುನ ಮೈ ತೊಳೆದಿರ್ತೀವಲ್ಲ ಅದು. ನೇಪಿಯರ್ ಗ್ರಾಸ್. ಇದು ಎಕ್ಸಸ್ ಆದ್ಮೇಲೆ ಪೈಪ್ ಕನೆಕ್ಷನ್ ಕೊಟ್ಟು ಅದಕ್ಕೆ ಬಿಟ್ಕೊಂಡ್ಬಿಡ್ತೀನಿ. ನೋಡಿ ಹೆಂಗೆ, ಇದಕ್ಕೇನು ನಂಗೆ ಗೊಬ್ಬರ ಹಾಕಲ್ಲ, ಏನಿಲ್ಲ. ಇದು ಹೋಗಿದ್ದೆ. ಇದು ಗ್ರಾಸ್ ಎಲ್ಲಿಂದ ತಂದು ಹಾಕೊಂಡಿದ್ರಿ ಸರ್? ಇದು ಕೋಲಾರದಿಂದ ತರ್ತಿದ್ದೆ, ಸ್ಟೆಮ್ಸ್. ಅವಾಗ ಕಡ್ಡಿ ತಂದು ಹಾಕೊಂಡಿದ್ರಿ? ಹೌದು. ಇವತ್ತು ನಾನು ಲಿಂಗಾಪುರ ಗ್ರಾಮದಲ್ಲಿದ್ದೀನಿ, ಹೊನ್ನಾಳಿ ತಾಲೂಕು ಲಿಂಗಾಪುರ ಗ್ರಾಮ. ನನ್ನ ಜೊತೆಗೆ ಸೋಮಶೇಖರ್ ಸರ್ ಇದ್ದಾರೆ. ಇವರು ನಮ್ಮ ಸಾವಯವ ಕೃಷಿ ಏನು ನಮ್ಮ ಜಿಲ್ಲಾ ಶಿವಮೊಗ್ಗ ಇದರದ್ದು ಅಧ್ಯಕ್ಷರಾಗಿದ್ದರು. ಈಗ ಹಾಲಿ ಡೈರೆಕ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಚೆನ್ನಾಗಿ ನಮ್ಮಲ್ಲಿ ಹೈನುಗಾರಿಕೆಯನ್ನು ಮಾಡಿದ್ದಾರೆ, ಸಾವಯವ ಕೃಷಿಯನ್ನು ಮಾಡ್ತಿದ್ದಾರೆ, ಎರೆಹುಳು ತೊಟ್ಟಿ ಮಾಡಿಕೊಂಡು ಎರೆಹುಳು ಗೊಬ್ಬರವನ್ನು ಮಾಡ್ಕೊಳ್ತಿದ್ದಾರೆ. ಎರೆಹುಳು ಗಂಜಲದಿಂದ ಅವರು ಸಾವಯವವಾಗಿ ಲಿಕ್ವಿಡನ್ನು ತಯಾರು ಮಾಡ್ತಾಯಿದ್ದಾರೆ. ಸಗಣಿ ಗೊಬ್ಬರ, ಪ್ಯೂರ್ ಸಗಣಿ ಗೊಬ್ಬರ ತುಂಬ ಚೆನ್ನಾಗಿ ತಯಾರು ಮಾಡ್ತಿದ್ದಾರೆ. ಎಷ್ಟೋ ಜನ ರೈತರು ಹತ್ರ ಬಂದು ತೊಗೊಂಡು ಹೋಗ್ತಿದ್ದಾರೆ. ನೀವು ಅವ್ರು ನೋಡಿದರೆ ಎಷ್ಟು ಇನ್ಸ್ಪಿರೇಷನ್ ಆಗುತ್ತೆ. ನೀವು ಒಬ್ಬ ರೈತ ಅಂದರೆ ಹೇಗಿರಬೇಕು, 4 ಜನಕ್ಕೆ ಮಾದರಿ ಆಗುವಂಥ ಒಬ್ಬ ರೈತರು ನಮ್ಮ ಸೋಮಶೇಖರ್ ಸರು. ಅವರ ಸಣ್ಣ ಪರಿಚಯ ಜೊತೆಗೆ ಈ ಒಂದು ಹೈನುಗಾರಿಕೆ ಹಸುಗಳನ್ನ ತಾವು ನೋಡ್ಬೋದು. ಸರ್, ತಮ್ಮ ಬಗ್ಗೆ ಸಣ್ಣ ಒಂದು ಪರಿಚಯ ಮಾಡ್ತೀವಿ.
ಜೊತೆಗೆ ಏನೇನು ನಿಮ್ಮಲ್ಲಿ ಆ್ಯಕ್ಟಿವಿಟೀಸ್ ಇದೆ ಸ್ವಲ್ಪ ಹೇಳ್ಕೊಡಿ ಸರ್. ನಮಸ್ಕಾರ, ನಾನು ಸೋಮಶೇಖರ್, ಲಿಂಗಾಪುರ, ಹೊನ್ನಾಳಿ ತಾಲೂಕು. ನಾನು ಈ ಹಿಂದೆ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ರೇಡಿಯೋಗ್ರಾಫರ್ ಆಗಿ ಕೆಲಸ ನಿರ್ವಹಣೆ ಮಾಡಿದೆ. ಸುಮಾರು 25 ವರ್ಷಗಳ ಕಾಲ ಶಿವಮೊಗ್ಗ ನಂಜಪ್ಪ ಹಾಸ್ಪಿಟ್ಲು, ರವಿ ಪಾಲಿಕ್ಲಿನಿಕ್ಕು ಆ್ಯಂಡ್ ಮೆಡಿಕಲ್ ಕಾಲೇಜಲ್ಲಿ ಜಾಬು ಮಾಡಿದೆ. ಅದು ನನಗೆ ಸರಿ ಕಾಣದ ಕಾರಣಕ್ಕೆ ನಾನು ಕೃಷಿ ಬಗ್ಗೆ ಒಲವು ಮಾಡಿಕೊಟ್ಟೆ. ಆಮೇಲೆ ನಾನು ಸಾವಯವ ಕೃಷಿ ಬಗ್ಗೆ ಮಾಡಬೇಕು ಅಂತೇಳಿ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾವಯವ ಕೃಷಿಕರ ಸಂಘಗಳನ್ನು ಹುಟ್ಟುಹಾಕಿ ಅಲ್ಲಿ ಜಿಲ್ಲಾ ಮಟ್ಟದ ಒಂದು ಸಾವಯವ ಕೃಷಿಕರ ಒಕ್ಕೂಟ ಅಂತ ಒಂದು ಗೌರ್ಮೆಂಟಿಂದ ಆರ್ಗನೈಸ್ ಆಗಿರೋಂಥ ಒಂದು ಫೆಡರೇಷನ್ಗೆ ನಾನು ಅಧ್ಯಕ್ಷನಾಗಿ, ಉಪಾಧ್ಯಕ್ಷನಾಗಿ, ಹಾಲಿ ನಿರ್ದೇಶಕನಾಗಿ ನಾನು ಕೆಲಸ ನಿರ್ವಹಣೆ ಮಾಡ್ತೀನಿ. ನನ್ನ ಸ್ವಂತೂರಾದ ಲಿಂಗಾಪುರದಲ್ಲಿ ಸಾವಯವ ಪದ್ಧತಿಯಲ್ಲಿ ಮತ್ತು ಗೋವುಗಳನ್ನು ರಕ್ಷಣೆ ಮಾಡಬೇಕು, ಗೋ ಸೇವೆ ಮಾಡಬೇಕು. ನಾನು ಪಶುಸಂಗೋಪನೆ ಇದರಿಂದ ಪಶುಗಳನ್ನು ಸಾಕಣೆ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಂಡು ನಾನು ಪ್ರಥಮವಾಗಿ ಕೇವಲ 2 ಹಸುಗಳನ್ನು ತಗೊಂಡು ಒಂದು 3-4 ತಿಂಗಳ ನಂತರ ಮತ್ತೊಂದು 2 ತಗೊಂಡು ಹೀಗೆ ಒಟ್ಟು 10 ಹಸುಗಳನ್ನು 1 ವರ್ಷದ ಅವಧಿಯಲ್ಲಿ 10 ಹಸುಗಳನ್ನು ಖರೀದಿ ಮಾಡಿ ನಾನು ನಮ್ಮೂರಲ್ಲಿ ಹಾಲಿನ ಡೈರಿ ಇರಲಿಲ್ಲ, ಹಾಲಿನ ಡೈರಿ ಇರಲಿಲ್ಲ. ನಂದಿನಿ KMFನವ್ರದ ಒಂದು ಹಾಲು ಉತ್ಪಾದಕರ ಸಂಘ ಅಂತ ಹೇಳಿ ಒಂದು ಸಂಘವನ್ನು ನಮ್ಮೂರಲ್ಲಿ ನಾನೇ ಸಂಸ್ಥಾಪಕ ಅಧ್ಯಕ್ಷನಾಗಿದ್ದೇನೆ. ಅದನ್ನು ಇಲ್ಲೇ ನಮ್ಮದೇ ಬಿಲ್ಡಿಂಗಲ್ಲಿ ಮಾಡ್ಕೊಂಡಿದ್ದೀನಿ. ನನ್ನದೇ ಸ್ವಂತ ಬೆಳಗ್ಗೆ 100 ಲೀಟ್ರು, ಸಂಜೆ 100 ಲೀಟ್ರ್ ಹಾಲು ಆಗ್ತದೆ. ಈಗ ನಮ್ಮೂರಿಂದ ಒಟ್ಟು ಟೋಟಲ್ ಆಗಿ ದಿನಕ್ಕೆ 800 ಲೀಟ್ರ್ ಹಾಲು ಉತ್ಪಾದನೆ ಆಗ್ತಾಯಿದೆ. ಅದರಲ್ಲಿ ನಾನು ಪ್ರಥಮವಾಗಿ 10 ಹಸುಗಳೇನು ತೊಗೊಂಡಿದ್ನಲ್ಲ, ಟೋಟಲ್ ತೊಗೊಂಡಿದ್ದ 10 ಹಸುಗಳಿಂದ ಇವತ್ತು ಕರುಗಳು ಎಲ್ಲದೂ ಸೇರಿ ಟೋಟಲ್ 40 ಇವ್ರು ನಮ್ಮ ಮನೆಯವರು ಅಂತ ಹೇಳ್ರಿ. 40 ಹಸುಗಳಾಗಿದೆ. ಇದ್ರದ್ದೆಲ್ಲ ಸಂಪೂರ್ಣ ಹೆಚ್ಚಿನಾಗಿ ಸೂಪರ್ವೈಸನ್ ನಮ್ಮ ಧರ್ಮಪತ್ನಿಯಾದ ಶ್ರೀಮತಿ ಉಮಾ ಸೋಮಶೇಖರ್ ಅವರು, ಇವರು ಇದನ್ನು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ಈಗೇನು ಅಂದರೆ ನನ್ನ ಹತ್ರ ಗಿರ್ರಸ್ ಇದೆ, ಸಾಯಿವಾಲ್ ಇದೆ, ಜೆರ್ಸಿ ಇದೆ, HF ಇದೆ. ಈಗ ರೀಸೆಂಟಾಗಿ ಮಲ್ನಾಡ್ ಗಿಡ್ಡ ಒಂದು ತರಬೇಕು ಅಂತ ಆಸೆ ಇತ್ತು. ಮಲ್ನಾಡ್ ಗಿಡ್ಡನೂ ತಂದಿದ್ದೀನಿ, ಮಲ್ನಾಡ್ ಗಿಡ್ಡನೂ ಅಲ್ಲಿದೆ. ಅಮೃತ್ ಮಹಲ್ ಒಂದು ಇದೆ. ಸೊ ಹೀಗೆ ಎಲ್ಲ ಥರದ ಹಸುಗಳನ್ನು ಇಲ್ಲಿ ಇದು ಮಾಡಿಕೊಂಡು ನಾನು ಅದನ್ನು ಅಭಿವೃದ್ಧಿ ಮಾಡಿಕೊಂಡು 10 ಹಸುವಿನಿಂದ 40 ಹಸುಗಳಾಗಿದೆ. ನನಗೆ ಈ ಗ್ರಾಮದಲ್ಲಿ 100 ಜನಕ್ಕೆ ಪಕ್ಕದ ಹಳ್ಳಿಗೆ ಹೋಗಿ ಅವರು ಹಾಲನ್ನು ಹಾಕ್ಕೊಡ್ಬೇಕಾಯ್ತು. ಸೊ ನಾನು ಡೈರಿ ಮಾಡಿದ್ದಕ್ಕೆ ನಾನು ಅದನ್ನು ಇನಿಷಿಯೇಟ್ ತೊಗೊಂಡು ನಮ್ಮೂರಲ್ಲಿ ಒಂದು ನಂದಿನಿ ಡೈರಿ ಓಪನ್ ಮಾಡೋವಂಥದ್ದಾಯಿತು. ಅದರಿಂದ 100 ಜನಕ್ಕೆ ನಮ್ಮೂರಿನವ್ರಿಗೆ ಅನುಕೂಲ ಆಗಿದೆ. ನನಗೆ ತುಂಬ ಹೆಮ್ಮೆ ಇದೆ. ಆಮೇಲೆ ನಾನು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದೇನೆ. ನಮ್ಮ ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಶಿಕ್ಷಣ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಗಂಗಪ್ಪಗೌಡ ಬಿರಾದಾರ್ ಅವರು ನಮ್ಮದು ಘಟಕಕ್ಕೆ ಬಂದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅವರೇ ಸುಮಾರು ಒಂದು 4 ಟನ್ ಎರೆಹುಳು ಗೊಬ್ಬರ ಅವರೇ ತಗೊಂಡೋಗಿದ್ದಾರೆ. ಈಗಲೂ ರೆಡಿ ಆಗ್ತಾ ಇದೆ. ಆಮೇಲೆ ನಮ್ಮದು ಈ ಹಸುಗಳು ಗಂಜಲ ಮತ್ತು ಇದು ಸ್ನಾನ ಮಾಡಿಸಿದ್ದು ಇದ್ರದ್ದು ಸಗಣಿ ಸ್ಲರಿಯೆಲ್ಲ ಹೋಗಿ ಸ್ಟೋರ್ ಮಾಡಲಿಕ್ಕೆ ಒಂದು 25,000 ಇಡ್ಸೋದೊಂದು 25,000 ಲೀಟ್ರ್ ಇಡ್ಸೋಂಥದ್ದು ಒಂದು ಟ್ಯಾಂಕ್ ಮಾಡಿಸ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಸ್ಟೋರ್ ಆಗ್ತದೆ. ನಮ್ಮ ಸುಮಾರು ಇದ್ರ ಬಗ್ಗೆ ಸಾವಯವದ ಬಗ್ಗೆ ಗೋ ಮಹತ್ವ ಏನು ಅಂತ ತಿಳ್ಕೊಂಡವರು ಇದನ್ನು ಗಂಜಲ ಎಲ್ಲ ತೊಗೊಂಡು ಟ್ರಾಕ್ಟ್ರಲ್ಲಿ ತೊಗೊಂಡೋಗಿ ಅವ್ರ ತೋಟಕ್ಕೆಲ್ಲ ಹಾಕಿ ಅವ್ರ ತೋಟಗಳು ತುಂಬ ಫಲವತ್ತತೆಯಾಗಿ ರೋಗರಹಿತವಾಗಿ ತೋಟವನ್ನು ನಿರ್ವಹಣೆ ಮಾಡ್ತಾಯಿದ್ದಾರೆ. ಒಂದು ಟ್ರಾಕ್ಟರ್ಗೆ 5,000 ರೂಪಾಯಿ ಅದನ್ನು ಟ್ಯಾಂಕರ್ ಬರುತ್ತಲ್ಲ, ಆ ಟ್ಯಾಂಕರಲ್ಲಿ ತೊಗೊಂಡು ಹೋಗ್ತಾರೆ. ಅದಕ್ಕೆ 5,000 ರೂಪಾಯಿ ಹೆಚ್ಚು ಕಡಿಮೆ, ನಾನೇನು ಅಷ್ಟು ಅಂತ ಇದಿಲ್ಲ, ನಿಗದಿ ನಾಮಿನಲ್ ಪ್ರೈಸಲ್ಲಿ ಕೊಟ್ಟು ತೊಗೊಂಡು ಹೋಗ್ತಾರೆ. ಆಮೇಲೆ ಎರೆಹುಳದ್ದು ನಾನು ಇನ್ನೂ ಹೆಚ್ಚಾಗಿ ಮಾಡಲಿಕ್ಕೆ ನಮ್ಮ ಮೈಸೂರಿಂದ ಅದಕ್ಕೆ ಬೇಕಾದಂಥ ಪರಿಕರಗಳನ್ನು ತರಿಸ್ಕೊಂಡಿದ್ದೀನಿ, ಅದೆಲ್ಲ ಮಾಡ್ತಾ ಇದ್ದೇನೆ. ಸೊ ನಮಗೆ ಅವಾರ್ಡ್ ಆಕ್ಚುಲಿ ಮೇಡಮ್ ಅದನ್ನು ನಾನು ಹೇಳ್ಬೇಕು ಕೂಡ ಇದರಲ್ಲಿ ನಮ್ಮ ಮನೆಯವರಿಗೆ ಧರ್ಮಪತ್ನಿಯರು ತುಂಬಾನೇ ಭಾಗಿಯಾಗಿದ್ದೀರಿ ಮೇಡಮ್. ತಮಗೆಲ್ಲ ಕೆಳದಿ ಶಿವಪ್ಪ ನಾಯ್ಕ ಕೃಷಿ ವಿಶ್ವವಿದ್ಯಾಲಯದಿಂದ ಕಳೆದ ವರ್ಷ ನಡೆದಂಥ ಕೃಷಿ ಮೇಳದಲ್ಲಿ ನಮ್ಮ ಮನೆಯವರಿಗೆ ದಾವಣಗೆರೆ ಜಿಲ್ಲೆಯಿಂದ ಅಂದರೆ ಹೈನುಗಾರಿಕೆ ವಿಭಾಗದಿಂದ ನಮ್ಮ ಮನೆಯವರಿಗೆ ಉಮಾ ಅವರಿಗೆ ಈ ಸರಿ ಕೃಷಿ ಮೇಳದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ನನಗೆ ಕಳೆದ ಡಿಸೆಂಬರ್ 23ರಂದು ನನಗೆ ಜಿಲ್ಲಾ ಪ್ರಶಸ್ತಿಯನ್ನು ಆತ್ಮ ಯೋಜನೆಯಿಂದ ನನಗೆ ತಾಲೂಕು ಪ್ರಶಸ್ತಿ ಬಂದಿದೆ, ಜಿಲ್ಲಾ ಪ್ರಶಸ್ತಿ ಬಂದಿದೆ. ಹೀಗೆ ಸಂಘ ಸಂಸ್ಥೆಗಳು ಗುರುತಿಸಿದೆ. ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಸಾಸ್ವಳ್ಳಿ ಅಧಿಕಾರಿಗಳು, ಹೊನ್ನಾಳಿಯ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ಅದನ್ನೆಲ್ಲ ಕೊಟ್ಬಿಟ್ಟು ಸೊ ನಮ್ಮದು ಅವ್ರದ್ದು ನಿರಂತರ ತೋಟಗಾರಿಕೆ ಇಲಾಖೆಯ ರಮೇಶ್ ಸರ್ ಹತ್ರ ನಾವು ಯಾವಾಗ ಹೋದ್ರೂ ಅವ್ರಿಗೆ ನಮಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಸೊ ಅಂಥ ಅಧಿಕಾರಿಗಳು ನಾವು ಬಳಸ್ಕೊಂಡು ಏನು ಬೇಕಾದರೂ ಮಾಡ್ಬೋದು. ನಮ್ಗೆ ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇದ್ದರೆ ಏನಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ.
ಇವರು ನಮ್ಮ ಈಗ ಸೋಮಶೇಖರ್ ಸರ್ ಮತ್ತು ಮೇಡಮ್ ಉಮಾ ಮೇಡಮ್ ಅವರು ಇನ್ನ ಸಾವಿರಾರು ಜನ ರೈತರಿಗೆ ಮಾದರಿ ಮಾರ್ಗದರ್ಶನ. ಇವರನ್ನ ನೋಡಿಕೊಂಡು ಇನ್ನೂ ಒಂದು 1000 ಜನ ಈ ಥರ ಹೈನುಗಾರಿಕೆ ಮಾಡಿಕೊಂಡು ಸಮಗ್ರ ನಿರ್ವಹಣೆ ಮಾಡ್ತಕ್ಕಂಥ ಪದ್ಧತಿಯನ್ನು ನಾವೇನು ಹೇಳ್ತೀವಿ, ತೋಟ ಇದೆ ಅಂತ ಹೇಳಿದರೆ ಅಲ್ಲಿ ಅಟ್ಲೀಸ್ಟ್ 1 ಎಕರೆ ತೋಟಕ್ಕೆ 2 ಆದರೂ ಹಸುಗಳನ್ನ ಸಾಕುವಂಥ ಪದ್ಧತಿ ನಮ್ಮ ದೇಶದಲ್ಲಿ ನಮ್ಮ ರೈತರಲ್ಲಿ ಬರಲಿ ಅನ್ನೋದು ನನ್ನ ಆಶಯ. ಹಾಗಾಗಿ ಈ ಒಂದು ಸಣ್ಣ ವಿಡಿಯೋದ ಮೂಲಕ ನಾವು ನಿಮ್ಮನ್ನು ತಲುಪಿ ನಿಮಗೆ ಒಂದು ಉತ್ತೇಜನವನ್ನು ನೀಡಬೇಕಾಗಿರೋದು ನಮ್ಮ ಉದ್ದೇಶ ಆಗಿತ್ತು. ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್, ತಮಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಇದು ಅವರ ಹೈನುಗಾರಿಕೆಯ ಒಂದು ಯೂನಿಟ್ ಹತ್ರನೇ ಈ ಥರ ನೇಫಿಯರ್ ಗ್ರಾಸನ್ನು ಬೆಳೆದಿದ್ದಾರೆ ನೋಡಿ. ಇದು ಆ್ಯಕ್ಚುಲಿ ಒಂದು ಸರಿ ನೀವು ತಂದು ಇದ್ರದ್ದು ಕಡ್ಡಿಗಳನ್ನ ತಂದು ನೀವು ಹಚ್ಚಿದರೆ ಸಾಕು, ನೀವು ಕೊಯ್ಲು ಮಾಡ್ದಂಗೆಲ್ಲ ಮತ್ತೆ ಬೆಳೀತಾನೆ ಇರುತ್ತೆ. ಸೊ ಇದ್ರ ಒಟ್ಟಿಗೆ ಬರೀ ಇದಷ್ಟೇ ಕೊಡೋದು ಸೂಕ್ತ ಅಲ್ಲ, ಇದರೊಟ್ಟಿಗೆ ಮತ್ತೆ ನೀವು ಬೇರೆ ಯಾವುದಾದ್ರೂ ಸೋರ್ಸನ್ನು